ಚಕ್ರವರ್ತಿ ಸೂಲಿಬೇಲೆ ಅವರ ಭಾಷಣ ಈಗ ಮಂಗಳೂರಿನಲ್ಲಿ ಕಿಚ್ಚು ಹಚ್ಚಿದೆ. ಯಾಕೆ, ಏನು, ಅವರು ಮಾತನಾಡಿದ್ದಾದರೂ ಏನು ನೋಡೋಣ. ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ವಿವಾಹವಾಗಿ ಅಂತ ಕರೆ ಕೊಟ್ಟಿದ್ದಾರೆ. ಮತಾಂತರ ಅಂತ ಬಡಿದಾಡಿದ್ದು ಸಾಕು, ಈಗ ಹಿಂದೂ ಧರ್ಮಕ್ಕೆ ಘರ್ ವಾಪಸಿ ಬಗ್ಗೆ ಮಾತನಾಡಿ. ಎಲ್ಲಿಯವರೆಗೂ ಕೂಡ ಲವ್ ಜಿಹಾದ್ ಮತಾಂತರ ಬಗ್ಗೆ ಮಾತನಾಡೋದು ನಾವು? ನಮ್ಮ ಗಂಡು ಮಕ್ಕಳಿಗೆ ಎಷ್ಟು ದಿನ ಅಂತ ನಮ್ಮ ಹುಡುಗಿಯರನ್ನ ನೋಡೋದು? ಬೇರೆ ಧರ್ಮದ ಹುಡುಗಿಯರನ್ನೂ ಕೂಡ ನೋಡು ಅಂತ ಹೇಳಬೇಕು. ಹಿಂದೂ ಧರ್ಮದಿಂದ ಹೊರಗಿರುವವರನ್ನೂ ಕೂಡ ವಾಪಸ್ ತರೋಣ ಅಂತ ಮಂಗಳೂರಿನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೇಲೆ ನೇರವಾಗಿ ಮಾತನಾಡಿದ್ದಾರೆ. ಇದು ವಿವಾದಕ್ಕೆ ಈಗ ಎಡೆ ಮಾಡಿ ಕೊಡ್ತಾ ಇದೆ. ಯಾವಾಗ ಪರ್ವಕಾಲ ಬರುತ್ತೋ ಆ ಪರ್ವಕಾಲದಲ್ಲಿ ಕೆಲಸ ಚೆನ್ನಾಗಿ ಮಾಡಬೇಕು. ಒಂದಷ್ಟು ಸವಾಲು ತಗೊಳ್ಳೋಣ. ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು? ಘರ್ ವಾಪಸಿ ಮಾಡೋದು ಹೇಗೆ ಅಂತ ಮನೆಗೂ ಕಲಿಸಿಕೊಡೋಣ. ನಾವು ಮತಾಂತರ ಆಗೋರ ಕತೆ ಬಿಡಿ, ಯಾರ್ಯಾರು ಮತಾಂತರ ಆಗಿದ್ದಾರೋ ಇವನ್ ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು? ಶರಣಿಗೆ ಫೋನ್ ಮಾಡಿ ಹೇಳಬೇಡಿ, ನನಗೆ ಫೋನ್ ಮಾಡಬೇಡಿ, ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ನ ಲೀಡರಿಗೆ ಫೋನ್ ಮಾಡಬೇಡಿ. ನಾವು ಹೆಂಗೆ ಟ್ರೈನ್ ಮಾಡೋಣ ನಮ್ಮ ಜನರನ್ನ ಅಂತಂದ್ರೆ, ನಮ್ಮ ಮನೆ ಪಕ್ಕದವ್ರು ಮತಾಂತರ ಆಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ಏನು ಮಾಡೋದು ಬೇಡ, ಕೊರಗಜ್ಜನ ಬಳಿ ಕರ್ಕೊಂಡು ಬಂದು ಕೊರಗಜ್ಜನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪ್ಪ, ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ, ನೀನು ವಾಪಸ್ ಬಂದೆ ಅಂತ ಒಂದು ಸುದ್ದಿ ಮಾಡ್ರಲ್ಲ. ಯಾವ್ದಾವ್ದೋ ರೀಲ್ಗಳನ್ನು ಮಾಡ್ತೀವಲ್ಲ, ಒಂದು ಮತಾಂತರ ಘರ್ ವಾಪಸಿ ಮಾಡೋದು ಹೇಗೆ ಅನ್ನೋದಕ್ಕೆ ರೀಲ್ ಮಾಡ್ಲಿ ನಮ್ಮ ತರುಣರು, ನಾನು ವಾಪಸ್ ಕರ್ಕೊಳ್ತೀನಿ ಅಂತ. ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ, ಘರ್ ವಾಪಸಿಯ ಬಗ್ಗೆ ಇನ್ನು ಮುಂದೆ ಮಾತನಾಡಬೇಕು. ಮನೆಗಳಲ್ಲೂ ಘರ್ ವಾಪಸಿಯ ಚರ್ಚೆ ನಡಿಬೇಕಾಗಿದೆ. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡ್ ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಪ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ? ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ನಮ್ಮ ಸಮಾಜದಲ್ಲಿ, ಇಲ್ಲಿ ಮಾನಿಟರ್ ಇಲ್ಲ ಹೇಳಿ, ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ, ಧೈರ್ಯ ತುಂಬ್ರಲ್ಲ. ಮಿತ್ರ, ಈ ಸವಾಲುಗಳನ್ನ ನಾವು ಎದುರಿಸಬೇಕು ಅಂತಂದ್ರೆ ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸ್ ಅಲ್ಲಿ ಆಡಿದ್ರೆ ಆಗೋದಿಲ್ಲ ರೀ. ಟೆಸ್ಟ್ ಮ್ಯಾಚ್ಗಳು ನಿಂತು ಹೋಯ್ತು, ಒನ್ ಡೇ ಮ್ಯಾಚ್ಗಳು ಕಡಿಮೆ ಆಯ್ತು. 2020 ಮ್ಯಾಚ್ ಇರೋದೇ 20 ಓವರ್, 20 ಓವರಲ್ಲಿ ಬಡಿಬೇಕು ಅಷ್ಟೇ. ನಂಗೆ 50 ಓವರ್ ಇದೆ, ಇಡೀ ಟೆಸ್ಟ್ ಮ್ಯಾಚ್ 5 ದಿನ ಆಡ್ತೀನಿ ಅಂತ ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಈಗ 20 ಓವರ್ಗಳಲ್ಲಿ ನಮ್ಮ ಕೆಲವು ಕಡೆಗಳಲ್ಲಿ ಹೇಳ್ತಾರೆ, ಕೆಲವು ಕಡೆಗಳಲ್ಲಿ ಹೇಳದೆ ಮಾಡ್ತಾರೆ. ಚಕ್ರವರ್ತಿ ಸೂಲಿಬೇಲೆ ಅವರು ಈಗ ಹೇಳಿ ಕೆಲಸವನ್ನ ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ, ಘರ್ವಾಪ್ಸಿ ಮಾಡುವಂತ ವಿಚಾರದಲ್ಲಿ. ಈಗ ಇದನ್ನೇ ಬೇರೆದವರು ಕೇಳಿ ಹೇಳ್ತಾರೆ, ಅರೆ ನಾವು ಹೇಳಿದೀವಿ ಅಷ್ಟೇ, ಹೇಳದೇನೆ ಲವ್ ಜಿಹಾದನ್ನ ಮಾಡ್ತಾ ಇಲ್ವಾ? ಕದ್ದು ಮುಚ್ಚಿ ಅವರೆಲ್ಲ ಆ ನಿಟ್ಟಿನಲ್ಲಿ ಮಾಡ್ತಾ ಇಲ್ವಾ? ಅವರಿಗೆಲ್ಲ ಮಸೀದಿಗಳಲ್ಲಿ ಅದನ್ನು ಹೇಳಿಕೊಡ್ತಾ ಇಲ್ವಾ? ಅವರಿಗೆಲ್ಲ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವ್ರಿಗೆ ತಲೆ ತುಂಬುತ್ತಾ ಇಲ್ವಾ? ಅವರೆಲ್ಲ ಹಿಂದೂ ಧರ್ಮದಲ್ಲಿರುವಂಥ ಯುವತಿಯರನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ತಾ ಇಲ್ವಾ? ಈ ಥರ ಬಂದೇ ಬರುತ್ತೆ. ಈಗ ಅದಕ್ಕೆ ಚಕ್ರವರ್ತಿ ಸೂಲಿಬೇಲೆ ಅವರು ಕೌಂಟರ್ ಆಗಿ ಮಾತನಾಡಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಕೆಲವು ವಿಚಾರಗಳನ್ನು ಹೇಳಬೇಕಾದಂತಹ ಅಗತ್ಯತೆಗಳು ಕೂಡ ಅನಿವಾರ್ಯತೆಗಳು ಹಿಂದೂ ಧರ್ಮದಲ್ಲಿ ಹಿಂದೂ ಮುಖಂಡರಿಗೆ ಬಂದುಬಿಟ್ಟಿದೆಯಾ ಅಂತ? ಹೌದು, ಈ ರೀತಿಯಾದಂತ ಹೇಳಿಕೆಯನ್ನ ಮಂಗಳೂರಿನ ಕುತ್ತಾರ್ನ ಕೊರಗಜ್ಜ ಸನ್ನಿಧಾನದಲ್ಲಿ ನಡೆದಂತ ಪಾದಯಾತ್ರೆಯಲ್ಲಿ ಚಕ್ರವರ್ತಿ ಸೂಲಿಬೇಲೆ ಅವರು ಮಾತಾಡಿರುವಂತದ್ದು. ಮತಾಂತರ ಎಂದು ಸಾಕಷ್ಟು ಬಾರಿ ಬೆಳೆದಾಡ್ತಾ ಇದ್ವಿ, ಅದನ್ನ ನಿಲ್ಲಿಸಬೇಕು, ಇನ್ನೇನಿದ್ರು ಗರ್ ವಾಪಸ್ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ಹಿಂದೂ ಯುವಕರಿಗೆ ಕರೆ ಕೊಟ್ಟಿರುವಂತದ್ದು. ಎಲ್ಲಿಯವರೆಗೆ ಅಂತ ಹೇಳಿ ಲವ್ ಜಿಹಾದ್ ಮತ್ತೆ ಮತಾಂತರದ ಬಗ್ಗೆ ಮಾತಾಡೋದು, ಮತ್ತೆ ನಮ್ಮ ಹಿಂದೂ ಧರ್ಮದ ಗಂಡು ಮಕ್ಕಳು ಎಷ್ಟು ದಿನ ಅಂತ ನಮ್ಮ ಹುಡುಗಿಯರನ್ನೇ ನೋಡ್ಬೇಕು, ಬೇರೆ ಧರ್ಮದ ಹುಡುಗಿಯರನ್ನು ನೋಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ಬೇರೆ ಧರ್ಮದ ಅಂದ್ರೆ ಅನ್ಯ ಧರ್ಮದ ಯುವತಿಯರನ್ನೇ ಲವ್ ಮಾಡಿ ಅವ್ರನ್ನ ಹಿಂದೂ ಧರ್ಮಕ್ಕೆ ಕರ್ತನ್ನಿ ಅನ್ನುವಂತ ರೀತಿಯಲ್ಲಿ ಈ ರೀತಿಯಾದಂತ ಹೇಳಿಕೆಯನ್ನ ನೀಡಿರುವಂತದ್ದು. ಅದಕ್ಕೆ ಬೇಕಾದ ರೀತಿಯಲ್ಲಿ ಕ್ರಿಕೆಟ್ ಮ್ಯಾಚ್ಗಳನ್ನ ಹೋಲಿಕೆ ಮಾಡಿ ಹೇಳಿರುವಂತದ್ದು. ಅಂದ್ರೆ ಟೆಸ್ಟ್ ಮ್ಯಾಚ್ಗಳೆಲ್ಲ ನಿಂತೋಯ್ತು, ಇನ್ನೇನಿದ್ರು 2020 ಮ್ಯಾಚ್ ಅಂದ್ರೆ ಇಮಿಡಿಯೇಟ್ ಆಗಿ ಈ ಕೆಲಸಗಳನ್ನ ಮಾಡಿ ಅನ್ನುವಂತ ರೀತಿಯಲ್ಲಿ ಚಕ್ರವರ್ತಿ ಸೂಲಿಬೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೇಳಿರುವಂತದ್ದು. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.